ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅರಳಿ ಮರದ ಮುಂದೆ ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು, ಒಂದೇ ಮನಸ್ಸಿನಿಂದ ಹೇಳಿಕೊಳ್ಳಿ, ನಿಮ್ಮ ಕಷ್ಟಗಳು ಅನ್ನುವುದು ಬಗೆಹರಿಯುತ್ತೆ. ಸಾಕಷ್ಟು ಸಮಸ್ಯೆಗಳಿಂದ ನೊಂದಿದ್ದೇವೆ, ಯಾವುದೂ ಒಂದು ಪರಿಹಾರ ಆಗ್ತಾ ಇಲ್ಲ ಗುರುಗಳೇ, ಒಂದಕ್ಕಿಂತ ಒಂದು ಕಷ್ಟಗಳು ದೊಡ್ಡಕ್ಕಿಂತ ದೊಡ್ಡದು ಆಗ್ತಾ ಇದೆ. ಬರಬೇಕಿದ್ದ ದುಡ್ಡುಗಳು ಬಂದು ನಮ್ಮ ಕೈ ಸೇರ್ತಿಲ್ಲ, ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ, ಗಂಡ ಹೆಂಡತಿ ನಡುವೆ ಪ್ರತಿದಿನ ಜಗಳ ನಡೀತಾ ಇದೆ. ಎಷ್ಟೋ ವಿಚಾರದ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಿ, ದಯವಿಟ್ಟು ಇದೊಂದು ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಕೇಳಿದರೆ, ಆ ಮಂತ್ರವನ್ನು ಹೇಗೆ ಹೇಳಬೇಕು, ಯಾವ ದಿನ ಇದನ್ನು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ಒಂದು ಕಷ್ಟಗಳು, ದುಃಖಗಳು, ನೋವುಗಳು, ಸಮಸ್ಯೆಗಳು, ಸ್ತ್ರೀ ಪುರುಷ ವಶೀಕರಣ ಅಂತಹ ನಿಗೂಢ ಸಮಸ್ಯೆಗಳು, ಮಾಟ ಮಂತ್ರದಂತಹ ತೊಂದರೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಎಲ್ಲ ಸಮಸ್ಯೆಗೂ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಈ ಚಾನಲ್ಗಳ ಮುಖಾಂತರ ಲಭ್ಯವಾಗುತ್ತೆ. ಸೋಮವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರ ಈ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಬಹುದು. ತುಂಬ ಶ್ರೇಷ್ಠವಾದಂತಹ ದಿನಗಳು ಇದು. ಇದನ್ನು ಮಾಡುವ ಮೊದಲು ಬೆಳಿಗ್ಗೆ ಹೊತ್ತು ಬೇಗ ಎದ್ದು ತಣ್ಣೀರಿನಲ್ಲೇ ಸ್ನಾನ ಮಾಡಿಕೊಳ್ಬೇಕು. ತಲೆಯಿಂದ ತಣ್ಣೀರಿನ ಸ್ನಾನ ಮಾಡಿದ ಬಳಿಕ ಮಡಿಯನ್ನು ಉಟ್ಟು ಮಾಡಿ. ಹೆಂಗಸರಾದರೂ ಮಾಡಬಹುದು, ಗಂಡಸರಾದರೂ ಮಾಡಬಹುದು. ಅರಳಿ ವೃಕ್ಷದ ಬಳಿಗೆ ಹೋಗುವಾಗ ಬೆಳಿಗ್ಗೆ ಸೂರ್ಯ ಉದಯಕ್ಕೂ ಮೊದಲು ನೀವು ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. 1 ಲೋಟ ಹಾಲಿಗೆ 1 ಚಿಟಿಕೆ ಅರಿಶಿಣವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಭಕ್ತಿ ಸಂಕಲ್ಪಗಳನ್ನು ಕೋರಿಕೆಯಿಂದ ಹೇಳಿಕೊಳ್ಳಿ. ಯಾವುದೇ ಕಷ್ಟಗಳಿದ್ದರೂ ಹೇಳ್ಕೊಳ್ಳಿ, ಸಂಪೂರ್ಣ ಬಗೆಹರಿಬೇಕು. ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳಿದ್ದರೆ ಹೇಳ್ಕೊಳ್ಳಿ, ಮದುವೆ ಮನಸ್ತಾಪಗಳಲ್ಲಿ ಸಮಸ್ಯೆಗಳಿದ್ದರೆ ಹೇಳ್ಕೊಳ್ಳಿ. ಇಂತಹ ಯಾವುದೇ ಕಷ್ಟಗಳಿದ್ದರೂ ಬಗೆಹರಿಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿದ ನಂತರ ಮಹಾವಿಷ್ಣುವಿನ ಮಂಗಳ ಮಂತ್ರ, ಮಂಗಳ ಸ್ತೋತ್ರ ಅಂತಲೂ ಕೂಡ ಕರೀತಾರೆ. ಇದನ್ನು ನೀವು ಅರಳಿ ಮರದ ಮುಂದ್ಗಡೆ ನಿಂತ್ಕೊಂಡು ಹೇಳಬೇಕು. ಹಾಲಿನ 1 ಲೋಟದ ಅಭಿಷೇಕವನ್ನು ನೀವು ನಾಗರ ಕಲ್ಲಿಗೆ ಮಾಡಬೇಕಾಗತ್ತೆ. ಮಂತ್ರ ಹೇಳ್ತೀನಿ. ಈ ಮಂತ್ರ ಈ ರೀತಿ ಇದೆ. ಒಂದು ಪುಸ್ತಕದಲ್ಲಿ ಅಥವಾ ಬಿಳಿಯ ಹಾಳೆಯಲ್ಲಿ ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಪುಂಡರೀಕಾಕ್ಷ, ಮಂಗಳಂ ತನ್ನೋ ಹರಿಹಿ. ಇದೇ ಮಂತ್ರ. ಈ ಸ್ತೋತ್ರವನ್ನು ಅಥವಾ ಈ ಮಂತ್ರವನ್ನು ಭಕ್ತಿಯಿಂದ ಹೇಳಿಕೊಳ್ಳುತ್ತಾ ನಾಗರ ಕಟ್ಟೆಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಬನ್ನಿ. ಸಮಸ್ಯೆಗಳು ಬೇಗ ನಿವಾರಣೆ ಆಗಬೇಕು ಅಂತ ಕೇಳ್ಕೊಳ್ಳಿ. ಈ ಮಂತ್ರವನ್ನು 18 ಬಾರಿ ಹೇಳಬೇಕು. ಮಹಾವಿಷ್ಣು ಮಲಗುವ ಆಸನವೇ ಈ ಒಂದು 7 ತಲೆಯ ಸರ್ಪ. ಇದಕ್ಕೆ ನೀವು ಹಾಕಿದರೆ ಸಾಕು, ನಿಮ್ಮ ಕಷ್ಟಗಳು ಅನ್ನುವುದು ಮಹಾವಿಷ್ಣು ದೈವ ಕೃಪೆಯಿಂದ ಪರಿಹಾರ ಆಗುತ್ತದೆ. ಸಮಸ್ಯೆಗಳಿಂದ ನರಳುತ್ತಿರುವವರು, ಒದ್ದಾಡುತ್ತಿರುವವರಿಗೆ ಇದು ರಾಮಬಾಣ ಇದ್ದ ಹಾಗೆ. ಇನ್ನು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಇವತ್ತೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗಿಯೂ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ. ಧನ್ಯವಾದ.